ನಿಮ್ಮ ಪಾಯಿಂಟ್ ಹೇಳ್ಬಿಡ್ತೀನಿ. 1994 ಇಂದಿರಾ ಗಾಂಧಿ ಹತ್ಯಾಕಾಂಡ ಕಾರಣಕ್ಕಾಗಿ 414 ಬಂತು. ಹೌದು. ಅದಾದ್ಮೇಲೆ ಬೋಫೋರ್ಸ್ ಹತ್ಯಾಕಾಂಡ ಕಾರಣಕ್ಕಾಗಿ 196. ಈಗ ಚೇಂಜ್ ಆಗ್ಬೋದು ಅಂತೇಳಿ. ಓಕೆ, ಒಂದು ನಿಮಿಷ. ನಿಮ್ಮ ಪ್ರಕಾರ ಪುಲ್ವಾಮಾ ಅಂತ ನೀವು 2019ರಲ್ಲಿ ಹೇಳುದಿದ್ರೆ 2024ರಲ್ಲಿ ನಿಮ್ಗೆ ಏನಿದೆ ಹೇಳ್ಕೊಳ್ಳೋಕೆ ನಿಮ್ಮ ಹತ್ರ? ಅದನ್ನೇ ಹೇಳ್ತಾ ಇರೋದು ಏನು ಅಂದ್ರೆ ಆಡಳಿತ ವಿರೋಧಿ ಅಲೆ ಇದೆ, ಆಡಳಿತ ವಿರೋಧಿ ಇಲ್ಲ. ಆಡಳಿತ ವಿರೋಧಿ 10 ವರ್ಷ ರವೀಂದ್ರ ರೇಷ್ಮೆ ಸರ್ ಅವರು ಸ್ಪಷ್ಟವಾಗಿ ಹೇಳಿದ್ರು ನೋಡಿ, ಮತದಾರನ ಮನಸ್ಸನ್ನ ನಾವ್ ಯಾರು ಜಡ್ಜ್ ಮಾಡಕ್ಕಾಗಲ್ಲ. ಇಲ್ಲೇನು ಎಕ್ಸಿಟ್ ಪೋಲ್ ಅನ್ನೋದು ಬಂದಿದೆ, ಇದು ಎಕ್ಸಾಕ್ಟ್ ಪೋಲ್ ಅಲ್ಲ. ಎಕ್ಸಾಕ್ಟ್ ಪೋಲ್ ನಮಗೆ ನಾಳೆ ಗೊತ್ತಾಗ್ತದೆ. ಇಲ್ಲಿ ಸಾಧ್ಯತೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ನೋಡಿ, ನಮ್ಮಲ್ಲಿ ಇಂಡಿಯಾ ಅಲಯನ್ಸ್ ನಲ್ಲಿ ಇರ್ತಕ್ಕಂಥದ್ದು ಘಟಾನುಘಟಿ ನಾಯಕರು. ಯಾಕಂತ ಹೇಳಿದ್ರೆ ಎಲ್ಲ ಸಿಎಂ ಫೇಸಸ್ ಗಳಿದೆ. ನೋಡಿ ಇವಾಗ ವೆಸ್ಟ್ ಬೆಂಗಾಲ್ ಒಂದ್ ನಿಮಿಷ ಕೇಳಿ, ಬಿಜೆಪಿಯಲ್ಲಿ 2014ರಲ್ಲಿ ಯಾರಿದ್ರು? 2014ರಲ್ಲಿ ನಿಮ್ಗೆ 2009ರಲ್ಲಿ ಪಿಎಂ ಫೇಸ್ ಯಾರು? ನಿಮ್ ಬಿಜೆಪಿ ಒಂದ್ ನಿಮಿಷ ಅದ್ವಾನಿ ಅವರು ಯಾಕೆ ಸೈಲೆಂಟ್ ಮಾಡಿದ್ರಿ? 2014ರಲ್ಲಿ ನೀವು ಯಾಕೆ ಅದ್ವಾನಿ ನೀವು ನಮ್ಗೆ ಹೇಳ್ತಾ ಇದ್ದೀರಲ್ಲ ಪಿಎಂ ಫೇಸ್ ಬಗ್ಗೆ? 14ರಲ್ಲಿ ಅದ್ವಾನಿ ಅವರು ಯಾಕೆ ಸರಿಸಿದ್ರು? ಅದ್ವಾನಿ ಯಾಕೆ ಸರಿಸಿದ್ರಿ? ನೋಡಿ, ಒಂದು ಪಕ್ಷದ ಸ್ಟ್ರಾಟಜಿ ಇರುತ್ತೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಗೆ ಆಯ್ತು, ಮೋದಿ ಅವರಾದ್ಮೇಲೆ ಯಾರು? ಮೋದಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಹೇಳ್ತಾ ಇದ್ದೀನಲ್ಲ, ಘಟಾನುಘಟಿ ನಾಯಕರುಗಳಿದ್ದಾಗ ನಮ್ಮ ಇಂಡಿಯಾ ಅಲಯನ್ಸ್ ಅಲ್ಲಿ ಒಂದು ಒಪ್ಪಂದ ಇದೆ. ನಾವು ಚುನಾವಣಾ ಫಲಿತಾಂಶ ಬರೋವರೆಗೂ ನಾವು ಪಿಎಂ ಫೇಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಅಂತಕ್ಕಂಥದ್ದು ಇಲ್ಲಿ ಇಂಡಿಯಾ ಅಲಯನ್ಸ್ ನಲ್ಲಿ ಇರ್ತಕ್ಕಂಥವ್ರು ಘಟಾನುಘಟಿ ನಾಯಕರೇ. ಅವರವ್ರ ರಾಜ್ಯದಲ್ಲಿ ಬಿಜೆಪಿಯನ್ನ ಸಮರ್ಥವಾಗಿ ಎದುರಿಸ್ತಕ್ಕಂಥ ನಾಯಕರಿದ್ದಾರೆ. ದಕ್ಷಿಣ ಭಾರತದಲ್ಲಿ ನೋಡಿ, 2019ರಲ್ಲಿ ದಕ್ಷಿಣ ಭಾರತದಲ್ಲಿ ಯುಪಿಎ ಅಧಿಕಾರಕ್ಕೆ ಬಂದಿದೆ. ರವೀಂದ್ರ ರೇಷ್ಮೆ ಸರ್, ಪ್ರಧಾನಮಂತ್ರಿ ಇವ್ರು ಆಗ್ತಾರೆ ಅನ್ನೋ ಫೇಸ್ ಇಲ್ದಲೆ, ಹೆಸರಿಲ್ದಲೆ 2-3 ಬಾರಿ ಪ್ರಯತ್ನ ಪಟ್ಟರು ಕೂಡ ನಿರೀಕ್ಷಿತ ಫಲಿತಾಂಶ ಸಿಗ್ಲಿಲ್ಲ. ಈ ಬಾರಿ ಅನಿವಾರ್ಯ ಇತ್ತ? ಒಬ್ಬ ಮೋದಿ ಅಂತ ನಾಯಕನ ವಿರುದ್ಧವಾಗಿ ಈ ನಾಯಕ ಟಕ್ಕರ್ ಕೊಡ್ಲಿಕ್ಕೆ ನಮ್ಮ ಕ್ಯಾಂಪ್ ನಲ್ಲಿ ಇದ್ದಾರೆ ಅನ್ನೋದನ್ನ ತೋರಿಸೋ ಅನಿವಾರ್ಯತೆ ಇತ್ತಾ ಇಲ್ವಾ? 2 ಸಲ ಸೋತ ನಂತರ ಫಸ್ಟ್ ಟೈಮ್ ಅಲ್ಲ. ಇಂಡಿಯಾ ಮೈತ್ರಿಕೂಟ ಪರಿಕಲ್ಪನೆಯನ್ನ ಇಟ್ಟಿದ್ದೆ ನಿತೀಶ್ ಕುಮಾರ್. ಆಮೇಲೆ ಮೆರಿಟ್ ಕೋಟಾ ಕ್ಯಾಂಡಿಡೇಟ್ಸ್ ಎಲ್ಲರೂ ಇದ್ರು. ಅಂದ್ರೆ ತಮ್ಮ ಸಾಧನೆ ಬರೋದ್ರಿಂದ ಟ್ರ್ಯಾಕ್ ರೆಕಾರ್ಡ್ ಇರೋ ಅಭ್ಯರ್ಥಿಗಳು. ನಿತೀಶ್ ಕುಮಾರ್ 19 ವರ್ಷಗಳಿಂದ ಸತತವಾಗಿ ಮುಖ್ಯಮಂತ್ರಿ ಆಗಿದ್ದಾರೆ. ಬಿಹಾರ್ನಲ್ಲಿ ಗುರುತಿಸಲಾಗದಷ್ಟು ಬದಲಾವಣೆ ತಂದಿದ್ದಾರೆ. ಮಮತಾ ಬ್ಯಾನರ್ಜಿ ಕಮ್ಯುನಿಸ್ಟ್ ಭದ್ರಕೋಟೆಯನ್ನು ಭೇದಿಸಿಬಿಟ್ಟು ತಮ್ಮದು ವ್ಯಕ್ತಿಗತವಾದ ವರ್ಚಸ್ಸನ್ನು ತೋರಿಸಿದ್ದಾರೆ. ಮೋದಿ ಬಿರುಗಾಳಿಯನ್ನು ಮೆಟ್ಟಿ ನಿಂತುಬಿಟ್ಟು ಅವ್ರು ಗೆಲುವು ಸಾಧಿಸಿದ್ದಾರೆ. ಅದೇ ರೀತಿ ಅರವಿಂದ್ ಕೇಜ್ರಿವಾಲ್, ಅದೊಂದು ಅದ್ಭುತ, ಅದು ಪ್ರಜಾಪ್ರಭುತ್ವದ ಅದ್ಭುತ. ವಿದ್ಯಾವಂತ ಮಧ್ಯಮ ವರ್ಗದ ಒಂದು ಹೊಸ ರಾಜಕೀಯ ಶಕ್ತಿಯನ್ನು ರೂಪಿಸಿದ್ರು. ಮೋದಿ 7 ಪಾರ್ಲಿಮೆಂಟ್ ಸೀಟ್ ಗೆದ್ದರು ಕೂಡ 70ಕ್ಕೆ 67 ಅಸೆಂಬ್ಲಿ ಸೀಟ್ ಗೆಲ್ತಾರೆ, 70ಕ್ಕೆ 63. ಪಂಜಾಬ್ನಲ್ಲಂತೂ ಅದು ಭಾಳ ಅದ್ಭುತವಾದ ಸಾಧನೆ. ಅದು 116ಕ್ಕೆ 94 ಸೀಟು. 2 ರಾಷ್ಟ್ರೀಯ ಪಕ್ಷಗಳನ್ನು ಮಣ್ಣು ಮುಗಿಸಿ ತೋರಿಸಿದ ಮೇಲೆ ಪ್ರಧಾನಮಂತ್ರಿ ಅಭ್ಯರ್ಥಿ ಯಾರು ಅನ್ನೋದನ್ನ ಮೆರಿಟ್ ಕೋಟಾ ಪ್ರಕಾರ ಮಾಡಿದ್ರೆ ಆಗ್ತಾ ಇತ್ತು. ಹಂಗೆ ಆಗಲ್ಲ. ಕಾಂಗ್ರೆಸ್ಸಲ್ಲಿರೋ ಅಲ್ಲಿ ಸಮಸ್ಯೆ ಇರೋದೇ ಇಂಡಿಯಾ ಮೈತ್ರಿಕೂಟದಲ್ಲಿ ರಾಹುಲ್ ಗಾಂಧಿಯವರ ವೈಯಕ್ತಿಕ ಆಕಾಂಕ್ಷೆ, ಮಹತ್ವಾಕಾಂಕ್ಷೆ. ಅಲ್ಲಿ ಮ್ಯಾನೇಜ್ಮೆಂಟ್ ಕೋಟಾನೇ ಬೇಕು ಅಂತಂದಾಗ ಉಳಿದವ್ರಿಗೆ ಬೇಜಾರಾಗುತ್ತೆ. ಅರೆ, ನಾನು ಇಷ್ಟು ಸಾಧನೆ ಬಲ ಇದ್ರು ಕೂಡ ನಾನು ಯಾರು ಸೂಚಿಸೋದಿಲ್ಲಲ್ಲ ಅಂತ. ಆಮೇಲೆ ಖರ್ಗೆ ಅವ್ರನ್ನಂತ ರಾಜಕೀಯ ಅನುಭವ, ಆಡಳಿತಾತ್ಮಕ ದಕ್ಷತೆ, ಸಾಧನೆ ಎಲ್ಲವೂ ಇದ್ರೂ ಕೂಡ ಅಟ್ಲೀಸ್ಟ್ ಒಂದು ದಲಿತ್ ಫೇಸ್ ಅಂತ ಬಿಂಬಿಸ್ಬೋದಾಗಿತ್ತು. ಅದಕ್ಕೂ ಕಾಂಗ್ರೆಸ್ ನಿಶ್ಶಬ್ದವಾಗಿತ್ತು. ಯಾಕಂದ್ರೆ ನನಗಿಂತ ಹಿರಿಯರಿಲ್ಲ,
ಆಮೇಲೆ ಉಳಿದವ್ರಿಗೆ ಸೋನಿಯಾ ಗಾಂಧಿ ಮಕ್ಕಳಿಗಿಂತ ಕಿರಿಯರ್ ಇಲ್ಲ ಅಂತ ಈ ತರ ಶುರು ಮಾಡ್ಬಿಟ್ಟಿದ್ದಾರೆ ಅವರೆಲ್ಲ. ಇದು ಕಾಂಗ್ರೆಸ್ ಪಕ್ಷ ಈ ಕಾಂಗ್ರೆಸ್ ಕಲ್ಚರ್ನಿಂದ ಹೊರಗೆ ಬರಬೇಕು. ಆ ಇಂದಿರಾ ವಂಶಸ್ಥರಿಗೆ ಗುಲಾಮನಿಷ್ಠೆ ತೋರಿಸೋದೆಲ್ಲ ಅದರಿಂದ ಹೊರಗೆ ಬಂದರೆ ಕಾಂಗ್ರೆಸ್ಸಲ್ಲಿ ಮತ್ತೊಮ್ಮೆ ನರಸಿಂಹರಾವ್ ಕಾಲದ ಒಂದು ಆಂತರಿಕ ಪ್ರಜಾಪ್ರಭುತ್ವ ಬರುತ್ತೆ. ಮನಮೋಹನ್ ಸಿಂಗ್ ಥರದ ಪ್ರತಿಭಾಶಾಲಿ ದೂರದರ್ಶಿತ ವ್ಯಕ್ತಿಗಳು ಮೇಲಕ್ಕೆ ಬರೋಕ್ಕೆ ಸಾಧ್ಯವಾಗುತ್ತೆ. ದೇಶವನ್ನು ಮೇಲಕ್ಕೆತ್ತಿ ಅನ್ನೋ ಭರವಸೆ ಮೂಡಿಸೋಕ್ಕೆ ಸಾಧ್ಯವಾಗುತ್ತೆ. ಅದು ಮಾಡ್ತಾ ಇಲ್ಲ. ನಾವು 5 ವರ್ಷದಿಂದ ಎಷ್ಟು ಕೆಲಸ ಮಾಡಿದ್ದೀವಿ. ಭಾರತ್ ಜೋಡೋ ಯಾತ್ರೆ ಮಾಡಿದೆ ಅಂತ ಅದೊಂದು ಕೆಲಸನ ಅದು ಭಾರತ್ ಜೋಡೋ ಯಾತ್ರೆ. ಯಾಕೆ ನೀವು ಭಾರತವನ್ನು ನೋಡಿರಲಿಲ್ಲ, ಅದು ಕುಡ್ಕೊಂಡು ಹೋಗ್ಬೇಕಾಯ್ತು. ಅದಷ್ಟೇನ ಸಾಧನೆ. ಅದ್ರ ಬದಲು ನೀವು ಮನಮೋಹನ್ ಸಿಂಗ್ನಂತ ಒಬ್ಬ ಮೇಧಾವಿ ಪ್ರಧಾನಮಂತ್ರಿ ಕೈಗಳಿಗೆ ಮಂತ್ರಿಯಾಗಿ ಕೆಲಸ ಮಾಡೋ ವಿನಯವಂತಿಕೆ ತೋರಿಸ್ಬಿಟ್ಟಿದ್ರೆ ಜನ ಒಪ್ಕೊಂಡ್ಬಿಡ್ತಿದ್ರು. ಅವ್ರ ಮಿನಿಸ್ಟ್ರಿಯಲ್ಲಿ ಎಬಿಲಿಟಿ ಇದೆ, ರಾಹುಲ್ ಗಾಂಧಿಗೆ ಅಡ್ಮಿನಿಸ್ಟ್ರೇಟಿವ್ ಎಬಿಲಿಟಿ ಇದೆ, ಒಂದು ಟ್ರ್ಯಾಕ್ ರೆಕಾರ್ಡ್ ಒಪ್ತಿದ್ರು. ಅದೂ ಇಲ್ಲ. ಅವಾಗ ನೀವು ಪ್ರಾಕ್ಸಿ ಆಡಳಿತ, ಯಾವಾಗ ನೀವು ಪ್ರೈಮ್ ಮಿನಿಸ್ಟರ್ ಪೋಸ್ಟ್ನ ಪಾರ್ಟಿ ಲೀಡರ್ಶಿಪ್ನ ಡಿಲಿಂಕ್ ಮಾಡಿಬಿಟ್ರೋ ಅದೇ ಮಾತೆ ಗುಲಾಂ ನಬಿ ಆಜಾದ್ ಹೇಳಿದ್ದು. ಪ್ರಧಾನಮಂತ್ರಿ ಮತ್ತು ಕೌನ್ಸಿಲ್ ಆಫ್ ಮಿನಿಸ್ಟರ್ನ ಸಂವಿಧಾನಾತ್ಮಕ ಸಂಸ್ಥೆಗಳಿಗೆ ಅದನ್ನ ನಿರ್ಣಯ ಮಾಡಿಬಿಟ್ಟು ನೀವು UP ಅಡ್ವೈಸರಿ ಕೌನ್ಸಿಲ್ ಅಂತ ಮಾಡಿ ಒಂದು ಪರ್ಯಾಯ ಶಕ್ತಿ ಕೇಂದ್ರ ಮಾಡಿದ್ರಲ್ಲ. ಪ್ರೊಫೆಸರ್ ಇದಕ್ಕೊಂದು 30 ಸೆಕೆಂಡ್ ಆಡ್ ಆನ್ ಮಾಡ್ತಾನೆ, ಮುನೀರ್ ಅವರು ಉತ್ತರ ಕೊಡಬೇಕು. ಈಗ ಮೇಡಮ್ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಮುಖಂಡರುಗಳೇನಿದ್ದಾರೆ ಕೆಲವು ಹೇಳಿಕೆಗಳು ರೇಷ್ಮೆ ಸಾಹೇಬರು ಇದನ್ನು ಒಪ್ತಾರೆ ಅಂತ ಕಾಣ್ತದೆ. ವಿದೇಶಗಳಲ್ಲಿ ಹೋಗ್ಬಿಟ್ಟು ನಮ್ಮ ದೇಶದ ಬಗ್ಗೆ ಕೇವಲವಾಗಿ ಮಾತಾಡ್ತಾರೆ. ಪಾಕಿಸ್ತಾನ ಅಣುಬಾಂಬು ಇದೆ ಅಂತ ಹೇಳ್ತಾರೆ. ದಕ್ಷಿಣ ಭಾರತವನ್ನು ಡಿವೈಡ್ ಮಾಡಬೇಕು ಅಂತಾರೆ. ಎಲ್ಲಿ ಹೋಗ್ತಾ ಇದ್ದೀವಿ ನಾವು ಹಾಗಾದರೆ? ಅವರಿಗೆ ನಮ್ಮ ದೇಶದ ಮೇಲೇ ಭರವಸೆ ಇಲ್ಲ. ಆಮ್ ಆದ್ಮಿ ಅವರೊಂದು ಮಾತನ್ನು ಅದ್ಭುತವಾದಂಥ ಮಾತನ್ನು ಹೇಳಿದ್ರು, ಅವ್ರನ್ನ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಏನಂತ ಹೇಳ್ತಾರೆ, ನಮ್ಮಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ನಾಯಕರುಗಳು. ಕಾಂಗ್ರೆಸ್ ಅವ್ರು ಏನಂತಾರೆ, ಸೇಮ್ ಕ್ಯಾಂಡಿಡೇಟ್ಗಳು. ಕಾಂಗ್ರೆಸ್ ಅವ್ರು ಏನಂತಾರೆ, ದೊಡ್ಡಣ್ಣನ ಪಾತ್ರ ನಂದು ಅಂತಾರೆ. ಹಾಗಾದ್ರೆ ನಾವೆಲ್ಲ ಏನಾಗಬೇಕಿಲ್ಲಿ? ನಿಮ್ಮಲ್ಲೇ ಸಮನ್ವಯತೆ ಕೊರತೆ ಇದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಎದ್ದು ಕಾಣುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ಈ ದೇಶದ ಪ್ರಜೆ ಇವತ್ತು ಇಷ್ಟಪಡ್ತಾ ಇರ್ತಕ್ಕಂಥದ್ದು 10 ವರ್ಷಗಳ ಆಡಳಿತದಲ್ಲಿ ನಮ್ಮ ದೇಶ ಎಷ್ಟು ಮುಂದುವರೆದಿದೆ ಅಂತಕ್ಕಂಥದ್ದನ್ನು ಜನಸಾಮಾನ್ಯರು ನೋಡ್ತಾ ಇದ್ದಾರೆ. ಪದೇ ಹೇಳ್ತಾ ಇದ್ರು, ಇವರು ನರೇಂದ್ರ ಮೋದಿ ಅವ್ರನ್ನ ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ನರೇಂದ್ರ ಮೋದಿ ಅವ್ರನ್ನ ಇವ್ರು ಪಬ್ಲಿಸಿಟಿ ಮಾಡ್ತಾ ಇಲ್ಲ, ಸಾರ್ವಜನಿಕರು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ. ಈ ದೇಶದ ಒಬ್ಬ ನಾಯಕ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ರಕ್ಷಣೆಗೆ ಬರ್ತಾರೆ ಅಂತಕ್ಕಂಥ ಸ್ಪಷ್ಟವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ ಜನ. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರ್ದು? I.N.I. ಕಿಚ್ಚಕ್ಕಲ್ಲ ಇದು ವೇದಿಕೆ. ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.